ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಸುಮ್ಮನೆ ಶಾವಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಊರ ಕಡೆ ಮಾಡ್ತಾರಲ್ಲ ಶಾವಿಗೆ ಮತ್ತು ಎಳ್ಳು ಪುಡಿ ಮತ್ತು ಕಾಯಿ ಹಾಲು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಮತ್ತು ಕಾಯಿ. ಈಗ ಫಸ್ಟು ಕಾಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ತಪ್ಪಲಿ. ಕಾಯೆಲ್ಲ ಇಡ್ತೀನಿ. ಇದಕ್ಕೆ ನೋಡಿ ತಪ್ಪಲಿ ಇಟ್ಬಿಟ್ಟು ರಿಷಿ ಬಾರ ಸಾಕು. ರಿಷಿ ಸಾಕು ಬಾ. ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇನ್ನು ಬೆಲ್ಲನ ಕೆಚ್ಕೊಳ್ಳೋದು. ರಿಷಿ ಸಾಕು ಅಂತ ಹೇಳ್ತಾ ಇರೋದು. ಸ್ವಲ್ಪ ಮಡಿಕೊಂಡಿದ್ದೀನಿ ಒಂದು ನೀರಲ್ಲಿ. ಇನ್ನು ಮುಟ್ಟಿದ್ದು ಇಷ್ಟು ಹಾಕ್ಬಿಡೋದು. ಇನ್ನು ಇದನ್ನು ಎಳ್ಳು ಪುಡಿ ಹಾಕೋಬೇಕು. ಪುಡಿ ಹಾಕೋತೀನಿ. ಹಾಕೊಂಡು ರುಬ್ಬ ಹಾಕ್ಕೊಳ್ಬೇಕು. ಇದು ಮಳ್ಳುತ್ತೆ. ಇದನ್ನು ಅದ್ರೊಳಗಡೆ ಹಾಕೊಳ್ಳೋದು ಅಷ್ಟೇ. ಸುಧಾರಿಸ್ತಾ ನನ್ನ ಮಗ ಇವಾಗ ಎದ್ದವನೇ, ಹಂಗಾಗಿ ಹಿಡಿತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ಆಗಬೇಕು. ಮಲಗವನಲ್ಲ ಅಂತ ಮಾಡೋಕ್ಕೆ ಇದು ಮಾಡಿದೆ, ಆದರೆ ಅವನು ಎದ್ಬಿಟ್ಟವನೇ. ಈಗ ರುಬ್ಬಿಟ್ಟು ಅದ್ರೊಳಗಡೆ ಹಾಕೊಳ್ಳೋದು ಅಷ್ಟೇ. ಇದನ್ನು ಪುಡಿ ಎಳ್ಳು ಪುಡಿ ಇದು ಮಾಡ್ಕೊತೀವಲ್ಲ ಅದಕ್ಕೆ ಹಾಕೊಳ್ಳೋದು. ಎಳ್ಳು ಪುಡಿ ನಾವೇನು ಜಾಸ್ತಿ ತಿನ್ನಲ್ಲ. ನಮ್ಮ ಋಷಿ ತಿಂತಾನೆ, ಅವ್ರ ಅಪ್ಪ ಮತ್ತು ಋಷಿ. ನಾನೇನು ತಿನ್ನಲ್ಲ. ಏನೂ ಇಲ್ಲ, ಸೌದೆ ಮಾಡ್ತಾ ಇದ್ದೀನಿ. ಇನ್ನೂ ಮಾಡಿಲ್ಲ. ಇನ್ನು ಕೆಚ್ಕೊಂಡಿದ್ದು ಇದನ್ನು ಸ್ವಲ್ಪ ಹಾಕತ್ತೀನಿ. ನನ್ನ ಮಗನಿಗೆಲ್ಲ ಇವನು ಸ್ವಲ್ಪ ನಾನು ಮಾಡೋಕತ್ತೇನೆ. ಇವನು ತಿನ್ನಲ್ಲ. ನಡಿ ಆಯಿತು, ನಡಿ. ಬೇಡ ಹಂಗೆ ಮಾಡಬೇಡ. ಹೋಗಿ ಫ್ರಿಡ್ಜಲ್ಲಿ ಎಲ್ಲಿ ತಗೋಬ. ಕೊಡಿ. ಅಲ್ಲಿ ನಿಂಪ ಕಾಣಿಸ್ತೀಯೇನು ನಾವು. ಮುಟ್ಬಾರ್ದು ತನು. ಆ ಕಡೆ ಎಳ್ಳಿ ಕಡೆ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಕರಗ್ತಾ ಆಯ್ತು. ಇದು ಕರಗಬೇಕು. ಇದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು. ಇದಕ್ಕೆ ಏಲಕ್ಕಿ ಕಾಯಿ ಮತ್ತು ಶುಂಠಿ, ಒಣಶುಂಠಿ ಅಂತಾರಲ್ಲ ಅದೊಂದು ಸ್ವಲ್ಪ, ಇದೊಂದು ಸ್ವಲ್ಪ ಒಂಚೂರು ರುಬ್ಬಾದ್ಮೇಲೆ ಹಾಕ್ಕೊಂಡಿದ್ದೀನಿ. ಕುಟ್ಬಿಟ್ಟು ಹಾಕ್ಕೊಳ್ಳೋದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಕಾಯಲ್ಗೆ ಇದನ್ನು ಕಾಯಲ್ಲು ಎಲ್ಲದಕ್ಕೂ ಒಳ್ಳೆಯದು. ಇದನ್ನು ಒಬ್ಬಿಟ್ಗೂ ಮಾಡ್ತಾರೆ, ಒಬ್ಬೊಬ್ಬರು ಹಾಲಲ್ಲಿ ತಿಂತಾರೆ ಒಬ್ಬಿಟ್ಟನ್ನ. ಇದಕ್ಕೆ ಇದು ಮತ್ತು ಹುಳಿ ಮೊಳಕೆ ಕಾಳು ಅಂತಾರೆ ನೋಡಿ, ಸಾಂಬಾರು ಅದಕ್ಕೆ ಮಾಡ್ತಾರೆ. ಒಬ್ಬೊಬ್ಬರು ಚಿಕನ್ ಸಾಂಬಾರಿಗೂ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾರೆ. ಇನ್ನು ಇದು ರುಬ್ಬಿಕೊಂಡು ಹಾಕ್ಕೊಳ್ಳೋದು. ಸಿಹಿ ಇಷ್ಟಪಡದವರು ಮೊಳಕೆ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಇದರಲ್ಲಿ ತಿನ್ಬೋದು. ಇದಕ್ಕೆ ಕಾಂಬಿನೇಷನ್ನಾಗಿ ಎಳ್ಳು ಪುಡಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ನೋಡಿದ್ರಲ್ಲ ಆ ಥರ ಪುಡಿ ಮಾಡ್ಕೊಳ್ಳೋದಷ್ಟೇ. ಒಂದು ಸ್ವಲ್ಪ ಹುರಿದ್ಬಿಟ್ಟು ಎಳ್ಳನ್ನ ಹುರಿದು ಇಟ್ಕೊಂಡಾದ್ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಪುಡಿ ಮಾಡಿಕೊಂಡು ರುಬ್ಕೊಳ್ಳೋದು. ಇನ್ನು ಇಷ್ಟೇ. ಇದು ಕಾಯಿ ಹಾಲು ರೆಡಿ ಆಗಿಬಿಡುತ್ತೆ. ಏನು ಜಾಸ್ತಿ ಏನಿದಿಲ್ಲ.
ನೀರೊಳಗೆ ಮಳ್ತೆ ಬೆಲ್ಲ ನೀರು ಮಳ್ಳಾದ್ಮೇಲೆ ಕಾಯಿ ರುಬ್ಕೊಂಡಿರೋದನ್ನ ಅದರೊಳಗಡೆ ಹಾಕೋದು. ಮತ್ತು ಇದೊಂದು ಸ್ವಲ್ಪ ಮಿಕ್ಸಿಲಿ ಇದ್ದಲ್ಲ ಅದೆಲ್ಲನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನು ನನ್ನ ಮಗ ಮನ್ಗವ್ನು ಅನ್ಕೊಂಡು ಇದು ಮಾಡಿದೆ, ಅವನು ಎದ್ದ. ಸುಮ್ಮನೆ ಆಸೆ ತಿನ್ನಲ್ಲ, ಸುಮ್ಮನೆ ಒಂದ್ಸಲ ಮ್ಯಾಗಿ ಥರ ಕಾಣಿಸುತ್ತಲ್ಲ ಅಂತ ನೋಡಿ ಮಾಡಗಂಟ ಇದು ಮಾಡ್ತಾಯಿದ್ರು. ಆಮೇಲೆ ತಿನ್ನಲೇ ಇಲ್ಲ, ಸುಮ್ಮನೆ ಆಗ್ಬಿಟ್ರು ಅವರು. ಇನ್ನೇನು ಮಾಡಿರೋದು ಮಾಡ್ದು ಹೋಗಿ ತಿಂದು. ಆಮೇಲೆ ಅವು ಮಕ್ಕಳು ಅಂದ್ರೇ ಹಂಗಲ್ವ, ನೋಡಿದ ತಕ್ಷಣ ಆಸೆ ಪಡ್ತಾವೆ ಅಷ್ಟೇ. ತಿನ್ನೋಕ್ಕೆ ಮಾಡಿದಾಗ ತಿನ್ನಲ್ಲ. ಇನ್ನು ಇದು ಹಿಂಗೆ ಒಂದು ಸಲ 1-2-3 ಸಲ ಚೆನ್ನಾಗಿ ಮಳ್ಳಾದ್ಮೇಲೆ ಇಷ್ಟೇ, ಇದು ರೆಡಿ ಆಗುತ್ತೆ ಕಾಯಿ ಹಾಲು. ಮಳ್ಳಾಯಿತು ಇದು. ಇದ್ರದ್ದು ಇನ್ನು ಮೇಲ್ಗಡೆ ಅದಕ್ಕೆ ದೊಡ್ಡ ಪಾತ್ರೆನೇ ಇಟ್ಕೊಳ್ಳೋದು. ಇನ್ನು ಚಿಕ್ಕ ಪಾತ್ರೆ ಇಟ್ಕೊಂಡ್ರೆ ಉಪ್ಪು ಮೇಲೆ ಬೇಯ್ತಾ ಉಪ್ಪು ಬಂದಂಗೆ ಬರುತ್ತಲ್ಲ, ಅದು ಸುರಿದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದನ್ನೇ ತಪ್ಪಲೆ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಎಳ್ಳನ್ನ ಹುರಿದಿಟ್ಕೊಂಡು ಹಾರಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ. ಇನ್ನು ಅದಕ್ಕೆ ಜಾರೊಳಗಡೆಗೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ಳೋದು. ಹಾಕೊಂಡು ರುಬ್ಬಿಟ್ಕೊಂಡು ಶಾವ್ಗೆ ಜೊತೆನೇ ಶಾವ್ಗೆ ಮತ್ತು ಎಳ್ಳು ಪುಡಿ ಉದುರಿಸ್ಕೊಂಡು ಜೊತೆಗೆ ಕಾಯಿ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಮ್ಮದೇನು ಶಾವ್ಗೆ ಹೋಳು ಆ ಥರ ಏನಿಲ್ಲ, ಮಾಮೂಲಿ ಒತ್ತದೆ ಚಕ್ಲಿ ಹೋಳು ಇರುತ್ತಲ್ಲ ಅದರಲ್ಲೇ ಮಾಡಿರೋದು. ಈ ಊರ ಕಡೆನೂ ಎಲ್ಲ ಈ ಚಕ್ಲಿ ಹೋಳು ಯಾರು ಅವ್ರ ಮನೆಗೆ ಇವ್ರ ಮನೆಗೆ ಒಯ್ತಾರೆ ಅಂತ ಹೇಳ್ಬಿಟ್ಟು, ಮೊದಲೆಲ್ಲ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಹಂಗೇ, ಒಬ್ಬರು ಮನೆ 1-2 ಇತ್ತು ಅಂದರೆ ಅವ್ರ ಮನೆ ಮಾಡೋ ಗಂಟನೂ ಶಾವ್ಗೆ ಒತ್ತವ್ರದ್ದು ಆದಾಗ ಗಂಟನೂ ಕಾಯ್ಕೊಂಡು ಕೂತಿದ್ದು. ಆಮೇಲೆ ನಮ್ಮ ಮನೆಗೆ ತಂದು ಒತ್ಕೊಳ್ಳೋದು. ಇದು ಮಾಮೂಲಿ ಶಿವಂಗೆ ಮಾಡಿದಾಗಲೇ ಮಾಡೋದು. ಶಿವರಾತ್ರಿ ಹಬ್ಬದಲ್ಲಿ, ಶಿವನ ಹಬ್ಬದಲ್ಲಿ ಮಾಡ್ತೇವೆ. ಅದನ್ನೇ ಎಡೆ ಇಕ್ಬಿಟ್ಟು ಆಮೇಲೆ ಎಡೆ ಇಕ್ಕಿರೋದು ಬಸವಣ್ಣ ಕೊಟ್ಬಿಟ್ಟು ಆಮೇಲೆ ನಾವು ತಿನ್ನೋದು. ಇದಕ್ಕೆ ಅದೇ ಒತ್ತದೆ ಮರದ್ರಲ್ಲಿತ್ತು. ಮರದ್ರಲ್ಲಿ ಆವಾಗ ಎಲ್ಲರ ಮನೆ ಆದಮೇಲೆ ಆ ಥರ ಮಾಡ್ಕೊತಿದ್ದೆ. ಈಗೇನಿಲ್ಲ, ಇಂಥ ಚಕ್ಲಿ ಒಳ್ಳೆಲ್ಲ ಎಷ್ಟಾರ ಇರಲಿ ಕುತ್ಕೊಂಡು ಮಾಡ್ಕೊಬೋದಲ್ಲ ಅಂತ ಒತ್ಕೋತಾರೆ. ಇನ್ನು ಅದು ಒಬ್ಬರು ಒತ್ತೋದಿರ್ಬೇಕು, ಹಳೆ ಕಾಲದ ಬೋರ್ವೆಲ್ ಇರುತ್ತಲ್ಲ ಆ ಥರ ಹಿಂಗೆ ಒತ್ತಿ ಇದು ಮಾಡಬೇಕಾಯ್ತು. ಈಗೆಲ್ಲ ಚಿಕ್ಕವು ಬಂದುಬಿಟ್ಟವೆ ಬಿಡಿ, ಹಳೆ ಕಾಲದ ಥರ ಏನು ದಪ್ಪದವು ತೂಕನೇ ಇತ್ತು, ಅಷ್ಟು ತೂಕ ಹಂಗೇನಿಲ್ಲ. ಇನ್ನು ಶಾವ್ಗೆನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಗೆ ನೀರು ಎಷ್ಟು ಬೇಕೋ, ನಾನು ಒಟ್ಟಿಗೆ ಸಾಯಂಕಾಲಕ್ಕೂ ಆಗೋದ್ರ ರೀತಿಲಿ ಮಧ್ಯಾಹ್ನ ಸಾಯಂಕಾಲಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಮ ಮನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜನ ಅಳತೆ ನೋಡ್ಕೊಂಡು, ನೀವು ಮುದ್ದೆ ಮಾಡ್ತೀರಲ್ಲ ಮಾಮೂಲಿ ಮುದ್ದೆ, ಅದ್ರ ಅಳತೆ ಮಾಡ್ಕೊಳ್ಳಿ. ಇನ್ನು ಇದಕ್ಕೊಂದು ಸ್ವಲ್ಪ ಹಸಿಟ್ಟು ಉದುರಿಸಿದ್ದೀನಿ, ಜೊತೆಗೆ ಉಪ್ಪು ಹಾಕ್ಬಿಟ್ಟು ಮಳ್ಳಿಸ್ಕೊಳ್ಳೋದು. ಇನ್ನು ಮತ್ತೆ ತಿರ್ಗಾ ಬಿಟ್ಟರೆ ಇದು ಹಂಗೆ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾವಾಗ ಸುಮ್ಮನೆ ಇರ್ತಾರೋ ನನ್ನ ಮಕ್ಕಳು ಆವಾಗಲೇ ಮಾಡ್ಕೋಬೇಕು. ಇನ್ನು ಒಂದ್ಸಲ ಕಚ್ಚೆ ಹಿಡ್ದಂಗೆ ಎತ್ಕೋಬೇಕು ಅಂತಂದ್ರೆ ಅವ್ನಿಗೆ ಎತ್ಕೊಳ್ಳೇಬೇಕು. ಇವಾಗ ಎದ್ದಾಗ ಮಾಮೂಲಿ ಮನ್ಗಿದ್ದಾಗ ಕೇಳ್ತಾನೆ, ಇನ್ನೊಂದೊಂದು ಸಲ ಇಲ್ಲ ಎತ್ಕೊಳ್ಳೇಬೇಕು ಅಂತ ಹಠ ಮಾಡ್ತಾನೆ. ಹಂಗಾಗಿ ಆವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ಬೆಳಗಿದ್ದೊಂದು ಸ್ವಲ್ಪ ದಬ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಸ್ವಲ್ಪ ಬೆಳಗೋದು ಇತ್ತು, ಅದೊಂದು ಸ್ವಲ್ಪ ಬೆಳಗ್ಕೊಂಡೆ. ಇಬ್ಬರು ಏನೋ ಮಾಡ್ತಾವ್ರೆ. ಅಲ್ಲಿಗೋದ್ರು ಮುದ್ದೆ, ಅಲ್ಲಿ ಜೋಕಾಲಿ ಐತೆ, ಒಂದು ಜೋಕಾಲಿ ಇಬ್ಬರು ನಾನು ಆಡ್ತೀನಿ, ಅವನು ದೊಡ್ಡವನೇನು ಇಟ್ಕೊತಾನೆ, ಚಿಕ್ಕವನು ಅದೇನೇ ಇಟ್ಕೋಬೇಕು ಅಂತಾನೆ. ಇನ್ನು ನೋಡಿ ಥರ ಉಪ್ಪು ಬರ್ತೈತೆ. ಹಿಂಗೆ ಉಪ್ಪು ಬಂದಮೇಲೆ ಹಸಿಟ್ಟು ಉದುರಿಸ್ಕೊಳ್ಳೋದೆಲ್ಲ ಹಾಕ್ಕೊಳ್ಳೋದು. ಇದಕ್ಕೆ ಉಪ್ಪು ಹಾಕಿರ್ತೀವಲ್ಲ, ಏನಿಲ್ಲ ಚೆನ್ನಾಗಿ ಬೇಯ್ತೇವೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು. ಘಮ ಹಿಂಗೆ ವಾಸನೆ ಬರುತ್ತೆ, ಅದೇನೇ ನಿಮಗೆ ಗೊತ್ತಾಗುತ್ತೆ ಅದ್ರ ಸ್ಮೆಲ್ಲು. ಇನ್ನು ಅದೊಂದು ಸ್ವಲ್ಪ ಹೊತ್ತು ಬೇಯಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇನ್ನು ಉಪ್ಪು ಇದಕ್ಕೆ ಗಂಟಾಗಬಾರ್ದು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆವಾಗ ಹಾಕಿರಲಿಲ್ಲ, ಕಡಿಮೆ ಹಾಕ್ಬಿಟ್ಟಿದ್ದೆ, ಹಾಗಾಗಿ ಇವಾಗ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇನ್ನು ಮಳೆ ಯಾಕೋ ಬರೋ ಥರ ಇತ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಒಣೆ ಹಾಕಿದ್ದೆ. ಇನ್ನು ಎತ್ಕೊಂಡು ಹೋಗ್ಬಿಡೋಣ, ಆಮೇಲೆ ಒಳಗಡೆ
ಸೇರ್ಕೊಂಡ್ರೆ ಮಳೆ ಒಂದೇ ಸಲ ಸುರ್ಕೊಬಿಡುತ್ತೆ. ನಾವು ಹೋಗಿ ಮೆಟ್ಲಕ್ಕೆ ಬರೋಷ್ಟೊತ್ತಿಗೆ ನೆಂದೇ ಹೋಗ್ಬಿಡುತ್ತೆ. ಇನ್ನು ಬೆಳಗ್ಗೆ ಒಣಗಿ ನೆಂದೋಗುತ್ತಲ್ಲ ಅಂದ್ಬಿಟ್ಟು ಇನ್ನು ನನ್ನ ಮಗ ಇನ್ನೊಬ್ಬ ಚಿಕ್ಕವನು ದೊಡ್ಡವನು ಕೆಳಗಡೆ ಇದ್ದ ಅಂದ್ಬಿಟ್ಟು ಬಗ್ಗಿ ನೋಡ್ತಾವನೆ. ಇವನು ಕಾಗೆ ಅಂತ ಕಾಕ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಇದೊಂದು ಅವ್ನ ರಗ್ಗು, ಎಲ್ಲೋದ್ರೂ ಬಿಡಲ್ಲ. ಅವ್ನಿಗೆ ಎಲ್ಲಿ ಕಾಣಿಸುತ್ತೋ ಅಲ್ಲೇ ಇಟ್ಕೊಬಿಡ್ತಾನೆ. ನಾನು ಇಟ್ಕೊಬತ್ತೀನಿ ಅಂದರೂ ಕೊಡ್ದಲೆ ಅವನೇ ಇಟ್ಕೊಬಂದ. ಆದರೂ ಭಯ, ಮೆಟ್ಲಲ್ವ ಇದು ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನೊಂದು ಸ್ವಲ್ಪ ಇಟ್ಕೊಂಡು ಕೆಳಗೆ ಬಿಟ್ಟೆ. ಇನ್ನು ಇದೊಂದು ಸ್ವಲ್ಪ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಇಷ್ಟೇ, ಚೆನ್ನಾಗಿ ಸ್ವಲ್ಪ ಬೆಂದಿರುತ್ತೆ ಅಲ್ಲ ಮುದ್ದೆ ಯಾವ ರೀತಿ ಹಂಗೇ. ಇನ್ನೊಂದು ಸೈಡ್ ಕಾಯಲ್ಲೂ ರೆಡಿ ಆಯಿತು, ಎಳ್ಪುಡಿ ರೆಡಿ ಆಯಿತು. ಇದೊಂದು ಸ್ವಲ್ಪ ಹಿಂಗೆ ತಿರುಗ್ಕೊಂಡು ಚೆನ್ನಾಗಿ ಬೇಯಿಸಿದಷ್ಟು ಒಳ್ಳೆಯದು. ಆಮೇಲೆ ಜಾಸ್ತಿ ತೆಳ್ಳಗೂ ಆಗಬಾರ್ದು. ತೆಳ್ಳಗಾಗಿದ್ರೆ ಅದು ಶಾವಿಗೆ ಮಾಡಿರ್ತೀವಲ್ಲ ಅದು ಜಾಸ್ತಿ ಇರೋಲ್ಲ. ಈಗ ಮಧ್ಯಾಹ್ನ ಮಾಡಿದ್ರು ಅಂದರೆ ಸಂಜೆಲೆ ಇದು ಚೆನ್ನಾಗಿ ಬೆಂದಿರೋದ್ರಿಂದ ಇನ್ನು ನಾಳೆ ಬೆಳಿಗ್ಗೆ ಗಂಟಿಟ್ರು ಏನೂ ಆಗೋಲ್ಲ. ಹಾಗಾಗಿ ಚೆನ್ನಾಗಿ ಬೇಯಿಸಿದೆ. ಆಮೇಲೆ ಜಾಸ್ತಿ ಬಿಗಿನೂ ಇರಬಾರ್ದು. ನನ್ನ ಮಗ ಏನು ಹೇಳ್ಕೊಡ್ರು ಅಂದರೆ ಏನೋ ವ್ಯಾಯಾಮ ಮಾಡಿ ಯೋಗ ಥರ ಮಾಡಿಸೋರೆ. ಇವನದೇ ಒಂಥರ ಸ್ಟೈಲಲ್ಲಿ ಮಾಡ್ತಾವನೆ, ಶೈಲಿಯಲ್ಲಿ. ಇನ್ನು ಅವನು ಚಿಕ್ಕ ಹುಡುಗ, ಬುದ್ಧಿ ಏನೂ ಮಾಡೋಕ್ಕಾಗಲ್ಲ. ತಿದ್ದುತ್ತಾ ಇದ್ದೀನಿ, ನೋಡೋಣ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಮಕ್ಕಳೇ ಹಂಗೆ, ಈಗ ಒಬ್ಬ ಅವನು ಏನು ಮಾಡ್ತಾನೆ ಇವನು ಅದನ್ನೇ ಮಾಡ್ತಾನೆ. ಒಬ್ಬನ ಏನು ಹಿಡ್ದಿರ್ತಾನೋ ಅದೇ ಇವನಿಗೂ ಬೇಕು ಅಂತಾನೆ. ಅವ್ನು ಶೂ ಹಾಕೊಂಡೋದ್ರೆ ಇವನು ಶೂ ಹಾಕೋಬೇಕು ಅಂತಾನೆ. ಹಂಗೆ ಏನು ಮಾಡೋಕ್ಕಾಗಲ್ಲ. ಅದು ನೋಡಿ ಖುಷಿನೂ ಆಗುತ್ತೆ, ಈ ಕಡೆ ಕಿತ್ತಾಡ್ತಾರಲ್ಲ ಅಂತ ಬೇಜಾರು ಆಗುತ್ತೆ. ಬೇಜಾರಂದರೆ ಅಂಥ ಬೇಜಾರು ಮಾಡ್ಕೊಳ್ಳೋ ಇದಿಲ್ಲ. ಮಕ್ಕಳಂದ್ಮೇಲೆ ಇದೆಲ್ಲ ಕಾಮನ್ನು ಅಂದ್ಕೊಂಡು ಸುಮ್ಮನೆ ಅಲ್ಲಲ್ಲೇ ಹೋಗ್ತಾಯಿದ್ದೆ. ಟೆನ್ಷನ್ ತಗೊಳ್ಳೋ ಅಷ್ಟು ಯೋಚನೆ ಅಂತೂ ಮಾಡಿಲ್ಲ ನಾನು. ಏನೋ ನಾವು ಹೇಳ್ಕೊಡ್ಬೇಕು, ಮಾಡಬೇಕಷ್ಟೇ. ಇನ್ನು ಮುಂದೆ ಅವರೇ ಸರಿ ಹೋಗ್ತಾರೆ, ಬುದ್ಧಿ ಬತ್ತ ಅಂತ. ಇನ್ನು ಇದು ಶಾವಿಗೆ ಹೋಳಿಗೆ ಅದನ್ನು ಕೊಡಬೇಕಂತೇವು ನನ್ನ ಮಗುಗೆ. ಅದು ಶಾವಿಗೆ ಒಳ್ಳೆಯಲ್ಲಿ ಚಪಾತಿ ಒತ್ತುತ್ತಾ ಇರಲಿ, ಅದಾರಲ್ಲಿ ಯಾವುದರಲ್ಲಿ ಅವನು ಇದು ಮಾಡಬೇಕು ಅಂತ, ಅವನೇ ಇಟ್ಕೋಬೇಕು ಅಂತಾನೆ. ಹಿಟ್ಟು ಸಿಕ್ಬಿಟ್ರೆ ಸಾಕು, ಚಪಾತಿ ಹಿಟ್ಟು ತಾನೇ ಒತ್ತುಬಿಡ್ತೀನಿ ಅನ್ನೋ ಥರ ತಗೋಯ್ತಾನೆ. ಹೀಗೆ ಮಕ್ಕಳು ನಮ್ಮ ಜೊತೆ, ಅವರು ನಮ್ಮ ನೋಡೇ ಅರ್ಧ ಕಲಿತಾರೆ. ಎಲ್ಲ ಕಾಯಿನೂ ಅಷ್ಟೇ, ಕೊಬ್ಬರಿ ತುರಿಯೋದನ್ನು ನೋಡ್ರಿ ಅದನ್ನೇ ತುರಿತೀನಿ ಅಂತಾನೆ. ಚಪಾತಿ ಒತ್ತೋದನ್ನು ಅಷ್ಟೇ. ಎಲ್ಲ ಅಬ್ಸರ್ವೇಷನ್ ಮಕ್ಳಿಗೆ. ಹಂಗಾಗಿ ಮಾತಾಡೋದ್ರಲ್ಲಿ ನಾವೇನು ಮಾತಾಡ್ತೀವೋ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇದಕ್ಕೆ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಜೊತೆಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಹುರುಳಿ ಮೊಳಕೆ ಕಾಳು ಸಾಂಬಾರು ಅದನ್ನು ಮಾಡ್ಕೊಂಡು ತಿನ್ನಿ. ಈ ಸಾಂಬಾರು ಆಲ್ರೆಡಿ ಹಾಕಿದ್ದೀನಿ ವಿಡಿಯೋದಲ್ಲಿ ಒಂದು ಸಲ, ಹಂಗಾಗಿ ಆ ಸಾಂಬಾರ್ದೇನು ವಿಡಿಯೋ ತೋರಿಸ್ಲಿಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸಿಹಿ ತಿನ್ನೋಕ್ಕಾಗಲ್ಲ ಅನ್ನೋರು, ನನಗೊಂದು ಸ್ವಲ್ಪ ಸಿಹಿ ಅಂದರೆ ಸ್ವಲ್ಪ ತಿನ್ನೋದೇ ಇಲ್ಲ ಅಂತಲ್ಲ, ಆ ಸಾಂಬಾರಲ್ಲಿ ತಿನ್ನೋಕ್ಕೆ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಮಾಡ್ಕೊಂಡಿದ್ದೆ. ಇದೊಂದು ಸ್ವಲ್ಪ ಇಬ್ರಿಗೂ ತಿನ್ನಿ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಇದು ಕೆಲ್ಪುಡಿ ಇದು ಹಾಕ್ಕೊಂಡು. ಹುರುಳಿ ಮೊಳಕೆ ಕಾಳಿಗೆ ಮಾಮೂಲಿ ತರಕಾರಿ ಸಾಂಬಾರು ಮಾಡೋ ರೀತಿಯಲ್ಲಿ ಅದಕ್ಕೆ ಬದನೆಕಾಯಿ, ಆಲೂಗೆಡ್ಡೆ ಅಷ್ಟೇ. ಹುರುಳಿ ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡ್ತೀರೋ ಆ ಥರ ಮಾಡ್ಕೊಳ್ಳೋದು ಅಷ್ಟೇ. ಅದಕ್ಕೂ ಶಾವಿಗೆಗೂ ಚೆನ್ನಾಗಿರುತ್ತೆ. ಎಷ್ಟೋ ವರ್ಷದಿಂದನೂ ಹಂಗೇ ನಡ್ಸ್ಕೊಬಂದಿರೋದು. ಅದು ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಕ್ಳಿಗೆ ಸ್ವಲ್ಪ ಹಾಕ್ಕೊಟ್ಟೆ. ಇನ್ನು ನಾನೊಂದು ಸ್ವಲ್ಪ ಉಂಡೆಗೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಒತ್ತನ ನಿಧಾನಕ್ಕೆ ನಾನು ಅವ್ರು ತಿಂತಾ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಒತ್ತಿ ಎಲ್ಲ ರೆಡಿ ಮಾಡಿದೆ. ಅವರು ಹಂಗೂ ಸಿಹಿ ಅಲ್ವಾ ಸ್ವಲ್ಪ ತಿಂತಾರೆ, ಒಂದು ಸಲ ತಿಂತಾರೆ, ಆಮೇಲೆ ಬೇಜಾರಾದರೆ ಬೇಡ ಅಂತಾರೆ. ಇನ್ನು ನಾನೊಂದು ಸ್ವಲ್ಪ ಹುರುಳಿ ಮೊಳಕೆ ಸಾಂಬಾರು ಮಾಡ್ಕೊಂಡಿದ್ದೆ. ನಾನು ಸಾಂಬಾರಲ್ಲೇ ಜಾಸ್ತಿ ತಿನ್ನೋದು, ಹಾಗಾಗಿ ಸಾಂಬಾರು ಮಾಡ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.